ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ಗೆ ಸರ್ಕಾರ ಅಸ್ತು ಅಂದಿದೆ. ಸರ್ಕಾರದ ನಡೆಗೆ ಬಿಜೆಪಿ ಹಿಂದೂ ಸಂಘಟನೆಗಳು ಈಗ ಕೆಂಡ ಕಾರ್ತಾ ಇವೆ. ನಾಳೆ ರಾಜ್ಯಾದ್ಯಂತ ಆದೇಶದ ಪ್ರತಿಯನ್ನ ಹರಿದು ಹಾಕೋದಕ್ಕೆ ಹಿಂದೂ ಪರ ಸಂಘಟನೆಗಳು ಸಿದ್ಧತೆ ಮಾಡಿಕೊಂಡಿವೆ. ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ಗೆ ಸರ್ಕಾರ ಅನುಮತಿಯನ್ನ ನೀಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸರ್ಕಾರದ ನಡೆಗೆ ಬಿಜೆಪಿ ಹಾಗೆ ಹಿಂದೂ ಪರ ಸಂಘಟನೆಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇವೆ. ನಾಳೆ ಇದರ ವಿರುದ್ಧ ಪ್ರತಿಭಟನೆ ನಡೆಸೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿರುವಂಥದ್ದು. ನಾಳೆ ರಾಜ್ಯಾದ್ಯಂತ ಸರ್ಕಾರದ ಆದೇಶ ಏನಿದೆ ಅದರ ಪ್ರತಿಯನ್ನ ಹರಿದು ಹಾಕೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿವೆ ಹಿಂದೂ ಪರ ಸಂಘಟನೆಗಳು. ಈಗಾಗಲೇ ಕರ್ನಾಟಕದಲ್ಲಿ ಆದಂತಹ ಈ ಒಂದು ಬೆಳವಣಿಗೆ ಏನಿದೆ ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ರಾಷ್ಟ್ರ ಮಾತ್ರವಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸುದ್ದಿಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಈಗ ಸರ್ಕಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಆಗ ಬಿಜೆಪಿ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಈ ವಿಚಾರವನ್ನ ಹೇಳಿದ್ರು ಕಾಂಗ್ರೆಸ್ನವರು, ನಾವು ಬಂದ್ರೆ ಹಿಜಾಬ್ ಅನ್ನ ಜಾರಿಗೆ ತರ್ತೀವಿ ಅಂತ. ಅದೇ ರೀತಿಯಾಗಿ ಈಗ ಜಾರಿಗೆ ತಂದಿರುವಂಥದ್ದು. ಇನ್ನು ದೇವರಿಗೆ ಧನ್ಯವಾದಗಳು. ಸದಾ ಮತ್ತು ಎಂದೆಂದಿಗೂ ಸರ್ಕಾರದ ಹಿಜಾಬ್ ಆದೇಶಕ್ಕೆ ಆಲಿಯಾ ಅಸಾದಿ ಸ್ವಾಗತ ಮಾಡಿದ್ದಾರೆ. ಹಿಜಾಬ್ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದಂತಹ ಆಲಿಯಾ, ಹಿಜಾಬ್ ಅವಕಾಶ ಸಿಗದ್ದಕ್ಕೆ ಪರೀಕ್ಷೆಗೆ ಗೈರಾಗಿದ್ದಂತಹ ಆಲಿಯಾ, ಪಿಯು ಪರೀಕ್ಷೆಗೆ ಗೈರಾಗಿದ್ದ ಯುವತಿ ಆಲಿಯಾ ಅಸಾದಿ ಈಗ ಸರ್ಕಾರದ ಈ ನಡೆಗೆ ಸಂತಸ ವ್ಯಕ್ತಪಡಿಸಿದ್ದಾರೆ. ದೇವರಿಗೆ ಧನ್ಯವಾದಗಳು. ಸದಾ ಮತ್ತು ಎಂದೆಂದಿಗೂ ಸರ್ಕಾರದ ಹಿಜಾಬ್ ಆದೇಶಕ್ಕೆ ಆಲಿಯಾ ಅಸಾದಿ ಸ್ವಾಗತವನ್ನ ಮಾಡಿದ್ದಾರೆ. ಇಲ್ಲಿ ಗಮನಿಸ್ತಾ ಇದೀವಲ್ಲ, ಇದು ಆಲಿಯಾ ಅಸಾದಿ ಮಾಡಿರುವಂತಹ ಸಾಮಾಜಿಕ ಜಾಲತಾಣದಲ್ಲಿ ಮಾಡಿರುವಂತಹ ಪೋಸ್ಟ್. ಇದರಲ್ಲಿ ದೇವರಿಗೆ ಧನ್ಯವಾದಗಳು, ಸದಾ ಮತ್ತು ಎಂದೆಂದಿಗೂ ಅಂತ ಪೋಸ್ಟ್ ಅನ್ನು ಹಾಕಿದ್ದಾರೆ. ಇನ್ನು ಈ ಗಮನಿಸ್ತಾ ಇದೀವಲ್ಲ, ಇದೇ ವಿಡಿಯೋ, ಈ ಒಂದು ಘಟನೆ ಕೇವಲ ಕರ್ನಾಟಕ ಮಾತ್ರ ಅಲ್ಲ, ದೇಶ ಮಾತ್ರವಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಭಾರಿ ಸುದ್ದಿಯಾಗಿತ್ತು ಈ ಒಂದು ಘಟನೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಆಗ ಬಿಜೆಪಿಯನ್ನು ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಇದನ್ನು ತೀವ್ರವಾಗಿ ಖಂಡಿಸಿದ್ದಂತಹ ಕಾಂಗ್ರೆಸ್ ಜೊತೆಗೆ ನಾವು ಅಧಿಕಾರಕ್ಕೆ ಬಂದರೆ ಹಿಜಾಬನ್ನು ಜಾರಿಗೆ ತರ್ತೀವಿ ಅಂತ ಕೂಡ ಹೇಳಿದರು. ಅದೇ ರೀತಿಯಾಗಿ ಈಗ ಹಿಜಾಬನ್ನ ಜಾರಿಗೆ ತಂದಿರುವಂಥದ್ದು ಸರ್ಕಾರ. ಈ ವಿಚಾರವನ್ನ ಈಗ ಸ್ವಾಗತ ಮಾಡಿದ್ದಾರೆ ಆಲಿಯಾ ಅಸಾದಿ. ಇನ್ನು ಮತೀಯವಾದಿಗಳ ಒತ್ತಡಕ್ಕೆ ರಾಜ್ಯ ಸರ್ಕಾರ ಮಣಿದಿದೆ. ಹಿಜಾಬ್ಗೆ ಅನುಮತಿಗೆ ಎಂಎಲ್ಸಿ ಸಿಟಿ ರವಿ ಕೆಂಡಾಮಂಡಲರಾಗಿದ್ದಾರೆ. ಮತೀಯವಾದಿಗಳ ಒತ್ತಡಕ್ಕೆ ಮಣಿದಿದೆ ಸರ್ಕಾರ ಅಂತ ಹೇಳಿದ್ದಾರೆ. ತಾಲಿಬಾನಿಗಳು ಬುರ್ಕಾ ಸಮವಸ್ತ್ರ ಮಾಡಿದ್ರೆ ಏನ್ ಮಾಡ್ತೀರಿ? ಬುರ್ಕಾ ಹಾಕದೆ ಹೊರಬರಬಾರದು ಅಂದ್ರೆ ಏನ್ ಮಾಡ್ತೀರಿ? ಇರಾನ್ ಆಫ್ಘಾನಿಸ್ತಾನದಲ್ಲಿ ಚಳುವಳಿ ಮಾಡಿದವರಿಗೆ ಚಿತ್ರಹಿಂಸೆ ನೀಡಲಾಗಿದೆ. ಇಂತಹ ತಾಲಿಬಾನಿಗಳ ಒತ್ತಡಕ್ಕೆ ಕಾಂಗ್ರೆಸ್ ಮಣಿದಂತೆ ಕಾಣ್ತಾ ಇದೆ. ವಿದ್ಯಾರ್ಥಿಗಳಲ್ಲಿ ಸಮಾನತೆ ತರುವ ಬದಲು ವಿಭಜನೆ ಮಾಡ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಸಿಟಿ ರವಿ. ಮತೀಯ ವಿಭಜನೆ ಅಪಾಯಕಾರಿ ಅಂತ ಸಿಟಿ ರವಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಹಿಜಾಬ್ಗೆ ಅವಕಾಶ ಇದ್ರೆ ಹಿಜಾಬ್ಗೆ ಏನಾದರೂ ಅವಕಾಶ ಕೊಟ್ರೆ ಕೇಸರಿಗೂ ಅವಕಾಶ ಕೊಡಿ. ಕೇಸರಿಗೆ ಅವಕಾಶ ಇದ್ರೆ ಕೇಸರಿ, ಹಿಜಾಬ್ಗೆ ಅವಕಾಶ ಇದ್ರೆ ಹಿಜಾಬ್. ಎರಡಕ್ಕೂ ಅವಕಾಶ ಇಲ್ದಿದ್ರೆ ಎರಡೂ ಇಲ್ಲ. ಶಾಲೆಗಳ ಸಮವಸ್ತ್ರಗಳಿಗೆ ಅದನ್ನ ಪಾಲನೆ ಮಾಡಬೇಕು. ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಆಗ್ರಹವನ್ನ ಮಾಡಿದ್ದಾರೆ. ಹಿಜಾಬ್ಗೆ ಅನುಮತಿ ಕೊಟ್ರೆ ಹಿಜಾಬ್, ಅದೇ ರೀತಿಯಾಗಿ ಕೇಸರಿಗೂ ಕೂಡ ಅನುಮತಿಯನ್ನ ಕೊಡಬೇಕು. ಕೇಸರಿಗೆ ಅವಕಾಶ ಇದ್ರೆ ಕೇಸರಿ, ಎರಡಕ್ಕೂ ಅವಕಾಶ ಇಲ್ದಿದ್ರೆ ಎರಡೂ ಇಲ್ಲ. ಅಂದ್ರೆ ತೆಗೆಯೋದಾದ್ರೆ ಎರಡನ್ನೂ ತೆಗಿರಿ, ಇಲ್ಲ ಅಂತಂದ್ರೆ ಎರಡಕ್ಕೂ ಅವಕಾಶ ಕೊಡಿ ಅನ್ನೋ ರೀತಿಯಲ್ಲಿ ಸಿಟಿ ರವಿ ಮಾತನಾಡಿದ್ದಾರೆ. ಶಾಲೆಗಳ ಸಮವಸ್ತ್ರಗಳಿದೆ, ಅದನ್ನ ಪಾಲನೆ ಮಾಡಬೇಕು ಅಂತ ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಆಗ್ರಹವನ್ನ ಮಾಡಿದ್ದಾರೆ. ನಾಳೆ ಯಾರಾದ್ರು ತಾಲಿಬಾನಿಗಳು ಬುರ್ಕಾನೇ ಯೂನಿಫಾರ್ಮ್ ಅಂತ ಮಾಡಿದ್ರೆ ಏನು ಮಾಡ್ತೀರಿ? ಬುರ್ಕಾ ಹಾಕೊಂಡೆ ಹೊರಗೆ ಬರಬಾರ್ದು ಅಂತ ಕೆಲವು ಇಸ್ಲಾಮಿಕ್ ಪತ್ವ ಹೊರಡಿಸಿದ್ದಾರೆ. ಇರಾನ್ನಲ್ಲಿ ಆ ಪತ್ವ, ಅದನ್ನು ವಿರೋಧಿಸಿದ ನಡೆದ ಚಳುವಳಿ, ಅಫ್ಘಾನಿಸ್ತಾನದಲ್ಲಿ ಅದನ್ನು ವಿರೋಧಿಸಿದವ್ರನ್ನ ಚಿತ್ರಹಿಂಸೆ ಕೊಟ್ಟಿದ್ದು, ಕೊಂದಿದ್ದನ್ನು ನಾವು ನೋಡಿದ್ದೇವೆ. ಇಂತಹ ತಾಲಿಬಾನಿಗಳ ಒತ್ತಡಕ್ಕೆ ಕಾಂಗ್ರೆಸ್ ಮಣಿದಂತೆ ಕಾಣ್ತಾ ಇದೆ. ಇದನ್ನು ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ನೀವು ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಸಮಾನತೆಯನ್ನು ತರೋದ್ರ ಬದಲಿಗೆ ಮತೀಯ ಕಾರಣದ ವಿಭಜನೆಯನ್ನು ಮಾಡ್ತಾ ಇದ್ದೀರಿ. ಈ ಮತೀಯ ವಿಭಜನೆ ಅಪಾಯಕಾರಿ. ರಾಷ್ಟ್ರ ವಿಭಜನೆ ಮಾಡಿದ್ದು ಸಾಕಾಗದೆ ಶಾಲೆಗಳಲ್ಲೂ ಕೂಡ ಮತೀಯ ವಿಭಜನೆಯನ್ನು ಮಾಡಲಿಕ್ಕೆ ಹೊರಟಿದ್ದೀರಿ. ಇದು ಸರಿಯಲ್ಲ. ಸರ್ಕಾರ ಮತೀಯ ಚಿಹ್ನೆಗಳನ್ನು ಬಳಸೋದಕ್ಕೆ ಅವಕಾಶ ಕೊಟ್ಟಿದೆ. ಹಾಗಾದರೆ ಯೂನಿಫಾರ್ಮಿನ ಭಾಗನ ಮತೀಯ ಚಿಹ್ನೆ ಸ್ಪಷ್ಟಪಡಿಸಬೇಕು.
ಮತೀಯ ಚಿಹ್ನೆ ಬೇರೆ, ಸಂಸ್ಕೃತಿಯ ಚಿಹ್ನೆ ಬೇರೆ. ಹಿಜಾಬು ಮತೀಯ ಚಿಹ್ನೆನ ಸಂಸ್ಕೃತಿಯ ಚಿಹ್ನೆನ ಸ್ಪಷ್ಟಪಡಿಸ್ಲಿ. ಹಿಜಾಬ್ ಇರಬಾರ್ದು ಅಂತ ನಾವು ಹೇಳಲ್ಲ. ಶಾಲೆಗಳಲ್ಲಿ ಇರಬೇಕಾ? ಶಾಲೆಗಳಲ್ಲಿ ಯೂನಿಫಾರ್ಮ್ ಮಾತ್ರ ಇರಬೇಕೋ, ಹಿಜಾಬು ಇರಬೇಕಾ? ಹಿಜಾಬ್ ಪಾರ್ಟ್ ಆಫ್ ಯೂನಿಫಾರ್ಮ್ ಆದರೆ ಯಾರೂ ಪ್ರಶ್ನಿಸೋಕೆ ಅವಕಾಶ ಇಲ್ಲ. ಹಿಜಾಬ್ ಪಾರ್ಟ್ ಆಫ್ ಯೂನಿಫಾರ್ಮ್ ಅಲ್ಲದೇ ಇದ್ದರೆ ಅದನ್ನು ಬಳಸೋದು, ಅದನ್ನು ಹೇಗೆ ಸರ್ಕಾರ ಸಮರ್ಥನೆ ಮಾಡುತ್ತೆ? ಶಾಲಾ ಕಾಲೇಜುಗಳಲ್ಲಿ ಟೈ ಪಾರ್ಟ್ ಆಫ್ ಯೂನಿಫಾರ್ಮ್ ಇದೆ. ಇಂಥದೇ ಕಲರ್ನ ಬಟ್ಟೆ ಇರಬೇಕು ಅಂತ ಯೂನಿಫಾರ್ಮ್ನಲ್ಲಿ ನಿಗದಿ ಮಾಡಿರ್ತಾರೆ. ಹಾಫ್ ತೋಳಿರಬೇಕೋ, ಫುಲ್ ತೋಳಿರಬೇಕೋ, ಸ್ಕರ್ಟ್ ಇರಬೇಕೋ, ಸಿಲ್ವರ್ ಕಮೀಸ್ ಇರಬೇಕೋ, ಸೀರೆ ಇರಬೇಕೋ, ಇದನ್ನು ಆಯಾ ಶಾಲಾ ಕಾಲೇಜುಗಳು ಯೂನಿಫಾರ್ಮ್ ನಿಗದಿ ಮಾಡಿರ್ತವೆ. ಯಾವ ಕಲರ್ ಇರಬೇಕು, ಬಾರ್ಡ್ರ್ ಹೇಗಿರಬೇಕು ಅಂತ. ಅಲ್ಲಿ ಹಿಜಾಬ್ ಪಾರ್ಟ್ ಆಫ್ ಯೂನಿಫಾರ್ಮ್ ಆಗಿದ್ದರೆ ಯಾರು ಪ್ರಶ್ನೆ ಮಾಡುವಂತಿಲ್ಲ. ಹಿಜಾಬ್ ಪಾರ್ಟ್ ಆಫ್ ಯೂನಿಫಾರ್ಮ್ ಅಲ್ಲದೇ ಇದ್ದರೆ ಸರ್ಕಾರ ಏನು ಹೇಳುತ್ತೆ ಈ ವಿಷಯದಲ್ಲಿ? ಇನ್ನು ಹಿಜಾಬ್ ಅನುಮತಿಗೆ ಉಡುಪಿ ಶಾಸಕ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಟ್ವೀಟ್ ಮಾಡಿ ಶಾಸಕ ಯಶ್ಪಾಲ್ ಸುವರ್ಣ ಕಿಡಿಕಾರಿದ್ದಾರೆ. ಅಲ್ಪಸಂಖ್ಯಾತರ ಓಲೈಕೆಗಾಗಿ ಹಿಜಾಬ್ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಹೈಕೋರ್ಟ್ ತೀರ್ಪಿದ್ದರೂ ಹಿಜಾಬ್ಗೆ ಅವಕಾಶ ಯಾಕೆ ಕೊಟ್ರಿ? ಹಿಜಾಬ್ನಿಂದ ಮತ್ತೆ ಶಿಕ್ಷಣ ಕ್ಷೇತ್ರದಲ್ಲಿ ಗೊಂದಲ ಉಂಟಾಗುತ್ತೆ. ಕೇಸರಿ ಶಾಲೆಗೆ ಅವಕಾಶ ಇಲ್ಲ, ಹಿಜಾಬ್ಗೆ ಯಾಕೆ ಅವಕಾಶವನ್ನ ಕೊಟ್ರಿ? ರಾಜಕೀಯ ಉದ್ದೇಶಕ್ಕೆ ವಿದ್ಯಾರ್ಥಿಗಳ ಬದುಕಿನಲ್ಲಿ ಚೆಲ್ಲಾಟ ಆಡ್ತಾ ಇದ್ದಾರೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರವು ತಕ್ಷಣ ನಿರ್ಧಾರವನ್ನ ಹಿಂಪಡೆಯಲಿ. ವಿವಾದದಿಂದ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ಆಗುವಂತಹ ಆತಂಕ ಇದೆ. ಅದರಿಂದಾಗಿ ತಮ್ಮ ಆದೇಶವನ್ನು ಹಿಂಪಡೆಯಲಿ ಅಂತ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆಗ್ರಹವನ್ನು ಕೂಡ ಮಾಡಿದ್ದಾರೆ. ಅಂದರೆ ಕೂಡಲೇ ಸರ್ಕಾರ ಈ ಒಂದು ಆದೇಶವನ್ನು ಹಿಂಪಡಿಬೇಕು ಅಂತ ಕೂಡ ಈ ಮುಖಾಂತರ ಹೇಳಿದ್ದಾರೆ. ಅಲ್ಪಸಂಖ್ಯಾತರ ಓಲೈಕೆಗಾಗಿ ಹಿಜಾಬ್ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಹೈಕೋರ್ಟ್ ತೀರ್ಪಿದ್ರೂ ಕೂಡ ಹಿಜಾಬ್ಗೆ ಅವಕಾಶ ಯಾಕೆ ಕೊಟ್ರಿ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. ಇನ್ನು ನಾಳೆ ಸರ್ಕಾರದ ಆದೇಶದ ಪ್ರತಿಯನ್ನ ಹರಿದು ಹಾಕ್ತೇವೆ, ರಾಜ್ಯಾದ್ಯಂತ ಹರಿದು ಹಾಕ್ತೇವೆ ಅಂತ ಮುತಾಲಿಕ್ ಹೇಳಿದ್ದಾರೆ. ಶ್ರೀರಾಮ ಸೇನೆಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಈ ಬಗ್ಗೆ ಹೇಳಿಕೆ ನೀಡಿದ್ದಾರೆ. ಹೈಕೋರ್ಟ್ನಲ್ಲಿ PIL ಹಾಕುವ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೇವೆ. ಶಾಲಾ ಕಾಲೇಜಿನಲ್ಲಿ ಸಮಾನತೆ ಏಕತೆ ಸರ್ಕಾರಕ್ಕೆ ಬೇಡ. ರಾಜ್ಯ ಸರ್ಕಾರ ಕಣ್ಣಿಗೆ ಮಣ್ಣು ಹಾಕುವ ಕೆಲಸ ಮಾಡ್ತಾ ಇದೆ ಅಂತ ಹುಬ್ಬಳ್ಳಿಯಲ್ಲಿ ಶ್ರೀರಾಮ ಸೇನೆಯ ಮುತಾಲಿಕ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಾಳೆ ಸರ್ಕಾರದ ಆದೇಶದ ಪ್ರತಿಯನ್ನ ಹರಿದು ಹಾಕ್ತೇವೆ, ಈ ಮುಖಾಂತರ ಸರ್ಕಾರದ ಆದೇಶದ ವಿರುದ್ಧ ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳಿರುವಂಥದ್ದು. ರಾಜ್ಯಾದ್ಯಂತ ಆದೇಶವನ್ನ ಹರಿದು ಹಾಕ್ತೇವೆ ಅಂತ ಮುತಾಲಿಕ್ ಹೇಳಿದ್ದಾರೆ. ಶ್ರೀರಾಮ ಸೇನೆಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಸರ್ಕಾರದ ಆದೇಶದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ನೀಡಿದ್ದಾರೆ. ಹೈಕೋರ್ಟ್ನಲ್ಲಿ PIL ಹಾಕುವ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೇವೆ. ಶಾಲಾ ಕಾಲೇಜಿನಲ್ಲಿ ಸಮಾನತೆ ಏಕತೆ ಸರ್ಕಾರಕ್ಕೆ ಬೇಡ. ರಾಜ್ಯ ಸರ್ಕಾರ ಕಣ್ಣಿಗೆ ಮಣ್ಣು ಹಾಕುವ ಕೆಲಸ ಮಾಡ್ತಾ ಇದೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಪ್ರಮೋದ್ ಮುತಾಲಿಕ್ ಜೊತೆ ನಮ್ಮ ಪ್ರತಿನಿಧಿ ಸಂಜೀವ್ ಪಾಂಡ್ರೆ ಮಾತನಾಡಿದ್ದಾರೆ. ಏನು ಹೇಳಿದ್ರು ಹಾಗಾದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಳೋಣ ಬನ್ನಿ. ಶ್ರೀರಾಮ್ ಸೇನೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಮೋದ್ ಮುತಾಲಿಕ್ ಇದ್ದಾರೆ, ಅವರು ಮಾತಾಡ್ಸೋಣ. ಸರ್, ಈಗ ಹಿಜಾಬ್ಗೆ ಅವಕಾಶ ನೀಡಿರುವಂಥದ್ದು ಏನು ಹೇಳ್ತೀವಿ ಸರ್? ನೋಡಿ, ಇದರಲ್ಲಿ ಬಹಳ ಸ್ಪಷ್ಟವಾಗಿದೆ. ಮಕ್ಕಳು ಬಹಳ ಶುದ್ಧವಾಗಿ ಪ್ರಾಮಾಣಿಕವಾಗಿ ಇರಬೇಕು. ಇಲ್ಲಿ ಮೇಲು ಕೀಳು, ಶ್ರೀಮಂತ ಬಡವ, ರೈತ, ಕಾರ್ಮಿಕ ಹೀಗೆ ಇರಬಾರ್ದು ಅಂತನ್ನುವಂಥ ದೃಷ್ಟಿಕೋನದಿಂದ ಬಹಳ ಕಾಮನ್ ಸೆನ್ಸ್ ಇದು. ಇದನ್ನು ನೀವು ಮಕ್ಕಳಲ್ಲಿಯೂ ವಿಷಬೀಜ ತುಂಬುವಂಥ, ಭೇದ ನಿರ್ಮಾಣ ಮಾಡುವಂಥ ಸಿಸ್ಟಮ್ ಸರಿಯಲ್ಲ. ಹಾಗಾಗಿ ನಾವು ವಕೀಲರ ಜೊತೆಗೆ ಕನ್ಸಲ್ಟ್ ಮಾಡಿ, ಅವ್ರ ಜೊತೆಗೆ ಚರ್ಚೆ ಮಾಡಿ ಹೈಕೋರ್ಟ್ನಲ್ಲಿ PIL ಹಾಕುವಂಥದ್ದು ಒಂದು. ಎರಡನೇದು, ನಾಳೆನೇ ಇಡೀ ರಾಜ್ಯಾದ್ಯಂತ DC ಅವರಿಗೆ ಮನವಿ ಕೊಟ್ಟು ಪ್ರತಿಭಟನೆಯನ್ನು ಮಾಡುವಂಥದ್ದು ನಿರ್ಧಾರವನ್ನು ಮಾಡಿದ್ದೇವೆ. ಆದೇಶ ಕಾಪಿಯನ್ನು ಹರಿದು ಹಾಕ್ತೇವೆ ಅಂತ. ಆದೇಶ ಕಾಪಿಯನ್ನು ಹರಿದು ಹಾಕ್ತೇವೆ. DC ಕಚೇರಿ ಎದುರುಗಡೆನೆ ಆದೇಶ ಕಾಪಿಯನ್ನು ಹರಿದು ಹಾಕ್ತೀವಿ. ಸೊ ಇದು ಧಿಕ್ಕರಿಸ್ತೀವಿ, ಇದನ್ನು ಪಾಲಿಸೋದಿಲ್ಲ ಅಂತನ್ನುವಂಥದ್ದು ಹೇಳ್ತೀನಿ. ಇನ್ನು ಶಿವದಾರ ಉಡಿದು ನೀವು ಜನಿವಾರ, ರುದ್ರಾಕ್ಷಿ ಸಂಬಂಧಪಟ್ಟಾಗಿ ಅದನ್ನು ಉಲ್ಲೇಖ ಮಾಡಿದ ಹಾಕೋಬಹುದು ಅಂತೇಳಿ ನೀವ್ಯಾರು ಹೇಳಿದ್ರಿ? ಶಿವದಾರ ಇವತ್ತು ಹಾಕುವ, ಜನಿವಾರ ಹಾಕುವ ರುದ್ರಾಕ್ಷಿ ಒಳಗಡೆ ಇರುತ್ತೆ, ಹೊರಗಡೆ ಕಾಣೋದಿಲ್ಲ. ಅದು ಹೊರಗಡೆ ಕಾಣುವಂಥದ್ದು ಹಿಜಾಬ್ ಮಾತ್ರ ಕಾಣುತ್ತೆ.
ಸೊ ಅದರ ಬಗ್ಗೆ ಮಾತನಾಡದೆ ಇದನ್ನು ನೀವು ಹಾಕೋಬಹುದು ಅಂತಂದರೆ ನೀವು ನಿಮ್ಮದಲ್ಲ, ಅದು ಧಾರ್ಮಿಕ ನಮ್ಮ ಪದ್ಧತಿ ಪ್ರಕಾರ ಅದನ್ನು ಹಾಕ್ಕೊಳ್ತಾರೆ ವಿನಃ. ಸೊ ಇದು ಈ ರೀತಿಯ ಆಜ್ಞೆಯನ್ನು ಮಾಡಿದಂಥ ಆ ಅಧಿಸೂಚನೆಯ ಪತ್ರಕವನ್ನು ನಾಳೆ ಹರಿದು ಹಾಕಿ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ ಅಂತನ್ನುವಂಥದ್ದು ಹೇಳ್ತಾ ಇದ್ದೀವಿ. ಇದು ಶ್ರೀರಾಮ್ ಸೇನೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕ ಪ್ರಮೋದ್ ಮುತಾಲಿಕ್ ಅವರ ಮಾತುಗಳು. ಕ್ಯಾಮ್ರಾಮನ್ ಶಿವ ಜೊತೆ ಸಂಜಯ್, TV9 ಹುಬ್ಳಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ಕೇಸರಿ ಶಾಲಿಗೆ ನಿಷೇಧ ಹೇರಿದೆ. ಎಕ್ಸ್ ಮುಖಾಂತರ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ಮುಸ್ಲಿಮರ ಮುನಿಸಿಗೆ ಹಿಜಾಬ್ ಮುಲಾಮು ಹಚ್ಚುತ್ತಾ ಇದೆ. ದಾವಣಗೆರೆ ಉಪಚುನಾವಣೆ ಸುತ್ತ ನಡೆದ ಘಟನೆಗಳ ನಂತರ ಅಲ್ಪಸಂಖ್ಯಾತರ ಆಕ್ರೋಶಕ್ಕೆ ಕಾಂಗ್ರೆಸ್ ಸರ್ಕಾರ ಬೆದರಿದೆ. ಮತ ಬ್ಯಾಂಕ್ ಉಳಿಸಿಕೊಳ್ಳೋದಕ್ಕೆ ಹಿಜಾಬ್ ಅಸ್ತ್ರವನ್ನ ಕೈಗೆತ್ತಿಕೊಂಡಿದೆ. ಮುನಿಸಿಕೊಂಡಿರುವ ಮುಸ್ಲಿಂ ಮತ ಬ್ಯಾಂಕಿಗೆ ಹಿಜಾಬ್ ಮೂಲಕ ಮುಲಾಮು ಹಚ್ಚೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಓಲೈಕೆ ರಾಜಕಾರಣ ಹಿಂದೂಗಳಿಗೆ ಅರ್ಥವಾಗಲ್ಲ ಅಂತ ಭಾವಿಸಿದ್ದೀರಾ ಅಂತ ಟ್ವೀಟ್ ಮಾಡಿದ್ದಾರೆ. ಧರ್ಮದ ಆಧಾರದಲ್ಲಿ ಮಕ್ಕಳನ್ನು ವಿಭಜಿಸ್ತಾ ಇರುವ ನಿಮ್ಮ ನಡೆ ನಾಚಿಕೆಗೇಡು. ಪಶ್ಚಿಮ ಬಂಗಾಳದಲ್ಲಿ TMC ಸರ್ಕಾರ ಓಲೈಕೆ ರಾಜಕಾರಣ ಮಾಡಿ ಯಾವ ದುಸ್ಥಿತಿಗೆ ತಲುಪಿದೆಯೋ ನಿಮಗೂ ಅದೇ ಗತಿ ಕಾದಿದೆ. ಎಕ್ಸ್ನಲ್ಲಿ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರದ ನಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೋಸ್ಟ್ ಮಾಡಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ.